ಇದು ಪ್ರೇಮ ಕಾವ್ಯ ಸೀರಿಯಲ್ ಅಂದರೆ ನೆಕ್ಸ್ಟ್ ಎಸ್ಟರ್ಡೇ ಎಪಿಸೋಡು ಇಲ್ಲಿಂದ ಕಂಟಿನ್ಯೂ ಆಗಿರುತ್ತೆ. ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ, ಇದು ಫ್ರೈಡೇ ಎಪಿಸೋಡಿಂದನೇ ಕಂಟಿನ್ಯೂ ಆಗಿರುತ್ತೆ. ಇದು ಇವತ್ತು ಸ್ಯಾಟರ್ಡೇ ಇರುತ್ತೆ. ಅದು ಸ್ಯಾಟರ್ಡೇ ಎಪಿಸೋಡ್ ಆಗಿರುತ್ತೆ. 9 ಮೇ ಇರುತ್ತೆ ಡೇಟು. ಪ್ರೇಮ ರಾಮ್ ಇವತ್ತು ನಿನ್ನ ಬರ್ಡೇ ಕಣು, ಅದಕ್ಕಾಗಿ ಸುಳ್ಳು ಹೇಳಲಿಲ್ಲ ಅಂತ ಹೇಳಿ ಪ್ರೇಮ ಹೇಳಿದಾಗ, ಹೌದು ಕೆಲವೊಂದು ಕಹಿ ಘಟನೆಗಳು ಅಂದರೆ ಅವು ಕೆಲವೊಂದು ಸುಳ್ಳು ಮನುಷ್ಯನಿಗೆ ತಾತ್ಕಾಲಿಕ ಸುಳ್ಳು ಕೊಡುತ್ತೆ, ಸುಳ್ಳು ಖುಷಿ ಕೊಡುತ್ತೆ ಕಾಫಿ ಥರ. ಇನ್ನು ಕೆಲವು ಸುಳ್ಳುಗಳು ಮನಸ್ಸಲ್ಲೇ ಒಳಗಡೆಯಿಂದನೇ ಕೊಲ್ತಾನೇ ಇರುತ್ತೆ ಅಂತ ರಾಮ್ ಹೇಳ್ತಾನೆ. ರಾಮ್ ಹೇಳಿದಾಗ ಸ್ವಲ್ಪ ಪ್ರೇಮಂಗ ಟೆನ್ಷನ್ ಅನ್ನಿಸುತ್ತೆ. ರಾಮ್ ನನ್ನ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾಳೆ. ರಾಮ್ ನನ್ನ ಕಿಡ್ನಾಪ್ ಮಾಡಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಬೆಟ್ಟದ ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಟಿದ್ನಮ್ಮ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊಂತ ಸುಳ್ಳುಗಳೆಲ್ಲ ಒಳ್ಳೇದಲ್ವಲ್ಲ ಅಂತೆಲ್ಲ ಹೇಳಿರ್ತಾನೆ. ಅದನ್ನು ಆಕಿ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊಂಡು ಮತ್ತು ಈತ ಹೇಳಿದೆ ಎಲ್ಲ ಟ್ಯಾಲಿ ಮಾಡ್ತಾನೆ ಇರ್ತಾಳೆ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ ನನಗೆ ಪ್ರೇಮ ಇವತ್ತು ರಾತ್ರಿ ಒಂದು ದೊಡ್ಡ ಸರ್ಪ್ರೈಸ್, ನಮ್ಮನೇಲಿರೋ ಎಲ್ಲ ಗೊಂದಲ, ನಮ್ಮಿಬ್ಬರಿಗೆ ಕನ್ಫ್ಯೂಷನ್ಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಅಂತೆಲ್ಲ ರಾಮ್ ಹೇಳಿದಾಗ ಏನಾಗುತ್ತೋ ಏನಿಲ್ಲೋ ಅಂತ ಪ್ರೇಮಾಗೆ ಸ್ವಲ್ಪ ಟೆನ್ಷನ್ ಅನಿಸುತ್ತೆ. ನಿನ್ನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂಥೇಳಿ ನಮ್ಮಿಬ್ರಿಗೂ ಹೊಸ ಜೀವನ ಶುರು ಆಗುತ್ತಲ್ಲ ಅಂತ ಹೇಳಿರ್ತಾನೆ. ಇನ್ನೊಂದು ಸೀನ್ ಒಳಗಡೆ ಈ ಕಡೆ ಮಹಾದೇವನ್ ರೂಮ್ ಒಳಗೆ ಬೇರೆ ಯಾರೋ ಫ್ಯಾನ್ ರಿಪೇರಿ ಮಾಡೋಕ್ಕೆ ಬಂದಿರ್ತಾನೆ. ಶ್ರೀಧರ್ ಅವರು ಕರ್ಕೊಂಬಂದಿರ್ತಾರೆ. ಚಿಕ್ಕಪ್ಪ ಯಾರು ಇವರು, ಎದಕ್ಕೆ ಬಂದಾರ ಏನು ಅಂತೆಲ್ಲ ಕೇಳಿದ. ಫ್ಯಾನ್ ಸರಿ ಇಲ್ಲ, ಬೆಳಗ್ಗೆಯಿಂದ ಕಾವ್ಯ ಫ್ಯಾನ್ ಓಡ್ತಾ ಇಲ್ಲ, ಹಂಗೆ ಅಂತೆಲ್ಲ ಹೇಳಿದ. ಹಂಗೆ ಬಾ ದೇವ, ಕಾವ್ಯ ಬೆಳಗ್ಗೆಯಿಂದ ಫ್ಯಾನ್ ಓಡ್ತಾ ಇಲ್ಲ, ಫ್ಯಾನ್ ತಿರುಗ್ತಾ ಇಲ್ಲ ಅಂತೆಲ್ಲ ಚೆಕ್ ಮಾಡಿಸೋದಲ್ವೇನೋ ಅಂತೆಲ್ಲ ಹೇಳಿದ್ರು. ಹೊರಗಡೆ ಸಿಕ್ಕಪ್ಪ ಈ ಶೆಕೆಯಲ್ಲಿ ಹೇಗಿರ್ತಾಳೆ, ಕಿಟಕಿ ಬೇರೆ ಜಾಮ ಇದೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ರಿಪೇರಿ ಮಾಡ್ಸ ಇವನು ಕರ್ಕೊಂಬಂದಿನಿ ಅಂತ ಹೇಳಿ ಆತ ಥೋ ಅಂತ ಹಣೆ ಹೊಡ್ಕೊಂಡು ಅವಾಗೆಲ್ಲ ಹೇಳ್ತಾನೆ. ಏನಾಯಿತು ಅಂತೆಲ್ಲ ಅವ್ರು ಚಿಕ್ಕಪ್ಪ, ಮತ್ತೇನು ಚಿಕ್ಕಪ್ಪ ಇದಕ್ಕೆಲ್ಲ ರಿಪೇರಿ ಮಾಡೋಕೆ ಯಾಕೆ, ನಾನೇ ಮಾಡ್ತೀನಿ, ಇದನ್ನೆಲ್ಲ ನಾನೇ ಮಾಡಿದ್ದೆ. ಯಾಕಂದ್ರೆ ಫ್ಯಾನ್ ವೈರ್ ಕತ್ತರಿಸಿದ್ದು ಮಳೆ ಹೊಡೆದಿದ್ದೆಲ್ಲ ನೀನು ಅಂತ ಅವ್ರ ಚಿಕ್ಕಪ್ಪ ಬೈತಾನ. ಅಂದರೆ ಇದರೆಲ್ಲ ನೀನು ಕೆಡಿಸಿದ್ದ, ಯಾಕೋ ಮಾದೇವ ಅಂತ ಚಿಕ್ಕಪ್ಪ ಗಂಡ ಹೆಂಡತಿ ಅಂದಮೇಲೆ ಈ ಥರ ರೊಮ್ಯಾಂಟಿಕ್ ಪ್ಲ್ಯಾನ್ಗಳು ನಡೀತಾನೆ ಇರಬೇಕು ಅಂತೆಲ್ಲ ಹೇಳಿರ್ತಾನೆ. ನನ್ನ ಮಗನ ಈಗಲೇ ಕರ್ಕೊಂಡು ಕಾಫಿ ಕುಡಿಸಿ ಕೈ ತುಂಬ ದುಡ್ಡು ಕೊಟ್ಟು ಕಳಿಸೋ, ಮೊದಲು ಇಲ್ಲಿಂದ ಕರ್ಕೊಂಡು ನಡಿ, ಇದನ್ನ ನಾನೇ ಸರಿ ಮಾಡ್ತೀನಿ ಅಂತೇಳಿ ಆಗ ಶ್ರೀಧರ ಹಣೆ ಹೊಡ್ಕೊಂಡು ರಾಜ ಹೇಳಿ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾನೆ. ಈ ಫ್ಯಾನ್ಗಿನ್ ರೆಡಿ ಮಾಡ್ಬಿಟ್ನಾ ಏನು ಕತೆ ತಿರುಗ್ತಿರ್ತಾ ಏನಂತ ನೋಡೋಣ ಅಂತ ಅಂದರೆ ಅದೇ ಟೈಮಿಗೆ ಇಲ್ಲಿಂದ ಇದ್ದ ಕಾವ್ಯ ಬಂದಿದ್ದು. ಕಾವ್ಯ ರಿಪೇರಿ ಮಾಡ್ಬಿಟ್ಟನ ಏನು ಕತೆ, ಕಾವ್ಯ ಇದನ್ನೆಲ್ಲ ನಿಂತು ಕೇಳಿಸ್ಕೊಂಡಿರ್ತಾಳ. ಸ್ಕೇಲ್ ತಗೊಂಡು ಬರ್ತಾಳೆ. ಫ್ಯಾನ್ ಹಾಕೋಣಂತ ಹೋಗೋಣ, ಕಾವ್ಯ ಡ್ರಾನಾಗಿಂತ ಸ್ಕೇಲ್ ಡ್ರಾಯಿಂದ ಸ್ಕೇಲ್ ತೊಗೊಂಡು ಗೊತ್ತಿರಲ್ಲ ಕಾವ್ಯ ಬಂದಿರೋದು ನೋಡ್ಬಿಡ್ತಾನೆ. ನೋಡಿಬಿಟ್ಟು ಯಾವಾಗ ಬಂದೆ ಮೀ ಅಂತೆಲ್ಲ ಕೇಳ್ತಾನೆ. ಸ್ವಲ್ಪ ನಡಗ ಶುರು ಆಗುತ್ತೆ ಬಂದಿದ ಅಂತೇಳಿ. ಕಾವ್ಯ ನೀನು ಯಾವಾಗ ಬಂದು ಅಂತೆಲ್ಲ ಅದೇ ನೀವು ಸಾಹಸ ಕತೆಗಳನ್ನ ಹೇಳ್ತಿದ್ದಲ್ಲ, ಓ ಅಯ್ಯೋ ಸಾಹಸನ ಏನು, ಟೊಮಾಟೊ ಸಾಸ, ಮೆಣಸಿನ್ಕಾಯಿ ಸಾಸ ಅಂತ ಅಲ್ಲೆಲ್ಲೆಲ್ಲೆಲ್ಲೆ ಪಾಪ ಚಿಕ್ಕ ಮಗು ಏನೂ ಗೊತ್ತೇ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಮಾದೇವ ನೀನು ಆ ರೊಮ್ಯಾಂಟಿಕ್ ಪ್ಲ್ಯಾನ್ ಹೇಳ್ತಿರ್ಬೇಕಾರೆ ನಾನೆಲ್ಲ ಕೇಳಿಸ್ಕೊಂಡೆ ಅಂತ ಎಲ್ಲ ಹೇಳಿ ಸ್ಕೇಲ್ ತಗೊಂಡು ಆಟ ಆಡಿಸಿ ಹೊಡಿತಾಳೆ. ಕಾವ್ಯ ಆಟ ಆಡಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾಳೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸವಾಗಿ ನೋಡಬೇಕು ಅಂತಂದೇಳಿ ಆಟಿಸ್ಕೊಂಡು ರೂಮಿಂದ ಹೊರಗೆ ಹೋಗ್ಬಿಡು. ಇನ್ನೊಂದು ಸೀನ್ ಒಳಗೆ ಈ ಕಡೆ ಪ್ರೇಮ ರೆಡಿ ಆಗ್ತಾಯಿರ್ತಾನೆ. ಈ ಕಡೆಯಿಂದ ರಾಮ್ ಬಂದು ಪ್ರೇಮನ ನೋಡ್ಕೊತ ನಿಂತಿರ್ತಾನೆ. ಆದರೆ ಪ್ರೇಮ ಗಮನಿಸಿರಲ್ಲ ರಾಮ್ ಬಂದಿರೋದು. ರಾಮ್ ಅವಳನ್ನ ಒಂಥರ ಖುಷಿಯಿಂದನೇ ನೋಡ್ತಿರ್ತಾನೆ. ಅದು ಇಲ್ಲಿ ಒಂದು ಸಾಂಗ್ ಎಲ್ಲ ಬರುತ್ತೆ, ಸಾಂಗ್ ಎಲ್ಲ ಚೆನ್ನಾಗಿ ಹಾಕ್ತಾನೆ. ಎಪಿಸೋಡ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಚೆನ್ನಾಗಿದೆ ಇವತ್ತಿನ ಎಪಿಸೋಡ್, ಯಾರು ಸ್ಕಿಪ್ ಮಾಡಬೇಡಿ. ಬೆಳಕಿನ ಕವಿತೆ ಬೆಳಕಿಗೆ ಸೋತೆ, ತಿಂಗಳೇ ಮೆರವಣಿಗೆ ಈ ಸಾಂಗ್ ಚೆನ್ನಾಗೈತಿ ಇದು.
ಆಕೆನ ಕವಿತೆ ಬೆಳಕಿಗೆ ಸೋತೆ ಬೆಳ್ದಿಂಗಳೇ ಮೆರವಣಿಗೆ ಈ ಬೇಕು ಒಂದೇ ರಾಮ್ ರಾಮ್ ಅಂತ ಇವಳು ಎಷ್ಟೇ ಹೇಳಿದ್ರು ಅವ್ನು ಕೇಳಲ್ಲ. ರಾಮ್ ರಾಮ್ ಅಂತ ಕರೀತಾಳ. ಕೈಯೆಲ್ಲ ಹಿಂಗೆ ಹಿಂಗೆ ಕಣ್ಣ ಹತ್ರ ಕೈ ಸನ್ನೆ ಎಲ್ಲ ಮಾಡಿದ್ರು ಅವನು ಅಷ್ಟು ಗೊತ್ತಾಗಲ್ಲ. ಆದ್ರೂ ಈ ಮುದ್ದಾದ ಬೆಂಕಿನ ಗಂಟಾಕಿದ ಶಿವನ ಯಾರು ಫುಲ್ ಸಾಂಗ್ ಹಾಕಿರ್ತಾನೆ. ಅದು ಇವಾಗ ಸ್ವಲ್ಪ ಥ್ಯಾಂಕ್ಸ್ ಪ್ರೇಮ. ನಾನು ಕೊಟ್ಟಿರೋ ಡ್ರೆಸ್ ನಿನಗೆ ಈ ಥರ ಡ್ರೆಸ್ ಮಾಡ್ಕೊನ ಬಟ್ಟೆ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂದರು ನನಗೋಸ್ಕರ ನಾನು ಕೊಟ್ಟೆ ಅನ್ನೋಕ್ಕೋಸ್ಕರ ಹಾಕ್ಕೊಂಡಿರೋದಕ್ಕೆ ಅಂತ ರಾಮ್ ಹೇಳ್ತಾರೆ. ಆವಾಗ ಪ್ರೇಮ ರಾಮನೇ ನೋಡ್ತಿರ್ತಾಳೆ. ರಾಮ್ ನನಗೆ ಈ ಥರ ಡ್ರೆಸ್ ನನ್ನ ಇಷ್ಟಕ್ಕಿಂತ ನಿನ್ನ ಇಷ್ಟನೇ ಮುಖ್ಯ ರಾಮ್ ಅಂತೆಲ್ಲ ಹೇಳ್ದ. ರಾಮ್ ನೀನು ಖುಷಿಯಾಗಿರ್ತೆ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಹೌದಾ ಅಂತೆಲ್ಲ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಡ್ರೆಸ್ಸಲ್ಲಿ ಅಂತ ಪ್ರೇಮ ಹೇಳ್ತಾಳೆ. ರಾಮ್ ನಗ್ತಾನೆ ಖುಷಿಯಿಂದನೇ, ಚೆನ್ನಾಗಿದೆ. ಆಮೇಲೆ ಹೋಗಿ ರಾಮ್ದು ಕೋಟ್ ಇರುತ್ತಲ್ಲ ಬ್ಲೇಝರ್ ತಂದು ಹಾಕ್ತಾಳೆ. ರಾಮ್ ತಿರುಗಿ ಬ್ಲೇಝರ್ ಹಾಕ್ಕೊತಾನೆ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಅದು ತುಂಬ ರೊಮ್ಯಾಂಟಿಕ್ ಆಗಿದೆ. ರೊಮ್ಯಾಂಟಿಕ್ ಆಗಿ ನೋಡಿದೆ. ಚೆನ್ನಾಗಿದೆ. ಸಾಂಗ್ ಎಲ್ಲ ಹಾಕಿದೆ ಇವತ್ತು. ಆ ಸಾಂಗ್ ಸಲುವಾಗಿ ಆದರೂ ನೋಡಬೇಕಾ, ಚೆನ್ನಾಗಿದೆ. ಇವತ್ತು ಎಪಿಸೋಡ್ ಯಾರು ಸ್ಕಿಪ್ ಮಾಡಬೇಡ, ಸಾಂಗೇ ಬರುತ್ತೆ. ಸಾಂಗ್ ಹೇಳ್ತಾ ಇಲ್ಲ ನಾನು ಅಷ್ಟೇ. ಚೆನ್ನಾಗಿದೆ ನೋಡಿ. ಬಂಗಾರಿ ಅನ್ನೋಕೆ ಹೊಲ ಕಾಣುತ್ತೆ ಪ್ರೇಮ. ಇವತ್ತು ನಾನು ಹುಟ್ಟಿದ ದಿವಸ ಅಲ್ಲ ಪ್ರೇಮ ಇವತ್ತು ಅಂತೇಳಿ ನಮ್ಮಿಬ್ಬರ ಜೀವನ ದಿಕ್ಕನ್ನು ನಿರ್ಧರಿಸೋ ದಿನ ಅಂತ ರಾಮ್ ಹೇಳಿದಾಗ ಇವಳು ಇವತ್ತು ರಾತ್ರಿ ಎಲ್ಲ ಗೊಂದಲಗೂ ಪರಿಹಾರ ಆಗುತ್ತೆ ಅಂದಾಗ ಇಲ್ಲಿ ಪ್ರೇಮನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಏನು ಹೇಳ್ತಾನೋ ಏನಿಲ್ಲ ಅಂತೆಲ್ಲ ಟೆನ್ಷನ್ ತೊಗೊತಾನೆ ಇರ್ತಾಳೆ. ಇವಳಿಗೂ ಕ್ಲಾರಿಟಿ ಇರಲ್ಲ. ಬಟ್ ಅವನು ಅವ್ರ ಅಣ್ಣನ ಮುಂದೆ ಎಲ್ಲ ಹೇಳ್ಕೊಂಡಿರ್ತಾನೆ. ನೀನೇನು ಹೇಳ್ಬೇಡ, ನಾನೇ ಹೇಳಬೇಕು, ಸಸ್ಪೆನ್ಸ್ ಆಗಿ ಇರಲಿ ಇದೆಯಲ್ಲದು, ನೀನು ಹೇಳ್ಬಿಟ್ಟಿಯಾ ಅಂತೆಲ್ಲ ಹೇಳ್ತಾನೆ. ನೀನು ಹೇಳಿದ್ದು ಸರಿ ರಾಮ್, ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ರಾಮ್ ಅಂತ ಪ್ರೇಮ ಹೇಳ್ತಾಳೆ. ರಾಮ್, ಕೊನೆ ಸಲ ಕೇಳ್ತೀನಿ ರಾಮ್, ಸತ್ಯ ಹೇಳಬೇಕು ನನಗೆ ಅಂತೇಳಿ ಹೇಳಿದಾಗ ರಾಮ್, ನೀನು ಇಷ್ಟು ದಿವಸ ನನ್ನನ್ನು ಗೆಳತಿ ಅನ್ನೋ ದೃಷ್ಟಿಯಲ್ಲಿ ಅಷ್ಟೇ ನೋಡಿದ ಅಂತೆಲ್ಲ ಪ್ರೇಮ ಕೇಳ್ತಾಳೆ. ಆವಾಗ ರಾಮ್, ಇಷ್ಟೆಲ್ಲ ಆದ್ರೂ ನನ್ನ ಮೇಲೆ ನಿನಗೆ ಯಾವ ಭಾವನೆಯೂ ಮೂಡಲಿಲ್ಲ ಅಂತೆಲ್ಲ ಕೇಳಿದಾಗ ನಾನು ನಿನಗೆ ಬರೀ ಫ್ರೆಂಡ್ ಮಾತ್ರ ಅಂತ ರಾಮ್ ಸಿಟ್ಟಾಗ್ತಾನೆ ಕೋಪದಿಂದ. ಪ್ರೇಮ, ಎಷ್ಟು ಸಲ ಅಂತ ಕೇಳ್ತೀಯಾ ಇದನ್ನು, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ನೀನು ನನಗೆ ಬರೀ ಫ್ರೆಂಡ್ ಮಾತ್ರ ಅಂತೆಲ್ಲ ಹೇಳಿರ್ತಾನೆ. ಅವಳು ಮತ್ತೆ ಬೇಜಾರಾಗ್ತಾಳೆ. ನೋಡು ನನಗೆ ನಿನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಪದೇ ನೀನು ಇದನ್ನೇ ಕೇಳಿ ನನಗೆ ಇರಿಟೇಟ್ ಮಾಡಬೇಡ, ನಂಗೆ ಪಾರ್ಟಿ ಮೂಡಿ ಎಲ್ಲ ಹಾಳು ಮಾಡಿಬಿಡ್ತೀಯ ಮತ್ತೆ ಅಂತೇಳಿ ಹೇಳಿದ. ನಿನ್ನಿಂದ ಆಮೇಲೆ ಇದನ್ನೇ ತಲೆಯಲ್ಲೂ ಇಟ್ಕೊಂಡು ಪಾರ್ಟಿಯಲ್ಲಿ ಗುರ್ರ ಅಂತ ಇರಬೇಡಮ್ಮ ಪ್ಲೀಸ್ ಅಂತೆಲ್ಲ ಹೇಳ್ತಾನೆ. ಪ್ಲೀಸ್ ಅಲ್ಲ ಅಂತ ಹೇಳಿದಾಗ ಪ್ರೇಮ ಮುಖ ಚಿಕ್ಕದು ಮಾಡ್ಕೊಂಡು ಅಳ್ತಿದ್ರೂ ರಾಮ್ ಏನೂ ಸಮಾಧಾನ ಮಾಡಲ್ಲ, ಏನೂ ಅನ್ನಲ್ಲ. ಸುಮ್ಮನೆ ರಾಮ್ ಪಾಡಿಗೆ ರಾಮ್ ಎದ್ದು ಬಿಡ್ತಾನೆ. ಪ್ರೇಮ ಅಲ್ಲಿಂದ ಅಳ್ಕಂತ ಸುಮ್ಮನೆ ಹೋಗ್ತಾಳೆ. ಆವಾಗ ರಾಮ್ ಖುಷಿಯಿಂದ ನಗ್ತಿರ್ತಾನೆ. ನಿನ್ನ ಅಳಿಸ್ಬೇಕು ಅನ್ನೋ ಉದ್ದೇಶ ಇಲ್ಲವೇ ನನಗೆ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು ಅಂತೆಲ್ಲ ಹೇಳ್ತಾನೆ. ಅವಳು ಹೋಗೋವರೆಗೂ ಸುಮ್ಮನೆ ಇರ್ತಾನೆ. ಅವಳು ಹೋದ್ಮೇಲೆ ಹೇಳ್ತಾನೆ ಅವನು, ಬರೀ ನಿನಗೊಬ್ಬಳಿಗೆ ಪ್ರೇಮ, ನಿನ್ನೊಬ್ಬಳಿಗೆ ನಾನು ತಮಾಷೆ ಮಾಡೋಕ್ಕೆ ಬರೋದು, ನನಗೂ ಬರುತ್ತೆ ಅಂತೆಲ್ಲ ಹೇಳ್ತೀನಿ. ನೋಡ್ತಾ ಇರು ಅಂತೆಲ್ಲ. ನಿನ್ನ ಅಳಿಸೋದು ನನ್ನ ಇಂಟೆನ್ಷನ್ ಅಲ್ಲ ಪ್ರೇಮ, ಆದರೆ ಈಗೆಲ್ಲ ಗೊತ್ತಾದರೆ ಆ ಖುಷಿ ಸರ್ಪ್ರೈಸ್ ಎಲ್ಲ ಹಾಳಾಗುತ್ತೆ ಅಂತೆಲ್ಲ ರಾಮೇ ಇನ್ನು ಸ್ವಲ್ಪ ವೆಯ್ಟ್ ಮಾಡು ಅಂತೆಲ್ಲ ಹೇಳಿರ್ತಾನೆ. ಆಮೇಲೆ ಇಲ್ಲಿ ಫಂಕ್ಷನ್ ಎಲ್ಲರ ಮುಂದೆ ನಾನು ನಿನ್ನ ಕೈ ಹಿಡಿದು ನಾನು ನಿನ್ನ ಪ್ರೀತಿಸ್ತೀನಿ ಅಂತ, ನನ್ನ ಬರ್ಡೇಗೆ ನಾನು ನಿನಗೆ ಕೊಡ್ತಾ ಇರೋ ದೊಡ್ಡ ಗಿಫ್ಟ್ ಅಂತ ರಾಮ್ ಹೇಳ್ತಾನೆ. ಆಮೇಲೆ ಈ ರಾಮ್ ಪ್ರೀತಿ ನೋಡಿ ನೀನೇ ಕಳೆದೋಗ್ಬಿಡ್ತೀಯ ಅಂತೆಲ್ಲ ಹೇಳ್ದೆ. ನೆಕ್ಸ್ಟ್ ಈ ಕಡೆ
ರಾಮ್ನು ತುಂಬ ನಾಚ್ಕೊತಿರ್ತಾನೆ. ಈ ಕಡೆ ಇನ್ನೊಂದು ಪಾರ್ಟಿ ಇರುತ್ತೆ. ಇನ್ನೊಂದು ಪಾರ್ಟಿ ಅಂದರೆ ರಾಮ್ ಬರ್ಡೇ ಪಾರ್ಟಿನೇ ಆರ್ಗನೈಸ್ ಮಾಡಿದ್ರೆ, ಇಲ್ಲಿ ರಾಮ್ ಬರ್ಡೇ ಪಾರ್ಟಿ ಆರ್ಗನೈಸ್ ಮಾಡಿದಾಗ ಇಲ್ಲಿ ಸತ್ಯನಾರಾಯಣ ಅವರು ಬಂದಿರ್ತಾರೆ. ಅಂದರೆ ಪ್ರೇಮ ಕಾವ್ಯ ಅವ್ರ ತಂದೆ ಅವರು ಬಂದಿರ್ತಾರೆ. ಈ ಕಡೆ ರಾಮು ಮತ್ತು ಕಾವ್ಯನು ಮತ್ತು ಮಹಾದೇವ ಎಲ್ಲರೂ ಬಂದಿರೋ ಗೆಸ್ಟ್ಗಳನ್ನ ಅತಿಥಿಗಳನ್ನೆಲ್ಲರೂ ಒಬ್ಬೊಬ್ಬರು ಎಲ್ಲರಿಗೂ ಮಾತಾಡ್ಸೋದೆಲ್ಲ ಮಾಡ್ತಿರ್ತಾರೆ. ಇಲ್ಲಿ ಮಹಾದೇವ್ ಅವ್ರನ್ನ ಸತ್ಯನಾರಾಯಣ ಅವರು ಮಹಾದೇವ್ ಅವ್ರಿಗೆ ಬರ್ರಿ ಬಾ ಇಲ್ಲಿ ಅಂತ ಕರೆದು ನಮಸ್ಕಾರ ಅಂತೇಳಿ ಹೇಳ್ತಾನೆ. ಅದು ಸ್ವಲ್ಪ ಡ್ರಿಂಕ್ಸ್ ಅಂದರೆ ಅವ್ರು ಒಂದ್ಸಲ ಫ್ಲ್ಯಾಶ್ ಬ್ಯಾಕ್ ತೋಟದಾಗೆಲ್ಲ ಹೋಗಿದ್ದು ಡ್ರಿಂಕ್ಸ್ ಎಲ್ಲ ಮಾಡಿದ್ದೆಲ್ಲ ತೋರಿಸ್ತಾರೆ. ಬೇಡಪ್ಪ ನಿಮ್ಮ ಮಗಳಿದಲ್ಲ ನನಗೆ ಭಯ ಆಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ಅದೆಲ್ಲ ಏನಾಗ ಅಷ್ಟೊಂದು ಹೆದರ್ಕೊತಾರ ಯಾರನ್ನ ಹಿಂಗೆಲ್ಲ ಅಂತ ಹೇಳಿದ್ರು ಸತ್ಯನಾರಾಯಣ ಅವರು. ಬಿಡ್ತು ಇಲ್ಲಪ್ಪು ಇವತ್ತು ಬರ್ಡೇ ಐತೆ, ಬರ್ಡೇ ಬದಲು ನಂದು ಪುಣ್ಯತಿಥಿ ಮಾಡಿಬಿಟ್ರಾಳ ನಿಮ್ಮ ಮಗಳಲ್ಲ ಅಂತ ಹೇಳಿ ಅವಾಗ ಹೇಳಿದಾಗ ಬಿಡ್ತು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೆದರ್ಕೋಬಾರ್ದು ಅಂತೆಲ್ಲ ಹೇಳ್ತಾನೆ. ಹೆಂಡ್ತಿಗೆಲ್ಲ ಹೆದರ್ಕೊತಾರ ಯಾರಾದರೂ ಅಂತೆಲ್ಲ ಹೇಳಿರ್ ನೋಡು. ಗಂಡಸಾಗಿ ಹಿಂಗೆಲ್ಲ ಮಾಡಬಾರ್ದು, ಹೆದರ್ಕೋಬಾರ್ದು. ಕಾವ್ಯ ಬಂದರೆ ನಾನೇ ಎಲ್ಲ ಮೇಂಟೈನ್ ಮಾಡ್ತೀನಿ, ನೀನೇ ಹೆದರ್ಕೋಬೇಡ ಅಂತೆಲ್ಲ ಹೇಳಿ ಸತ್ಯನಾರಾಯಣ ಇದು ಸೆಕೆಂಡ್ ರೌಂಡಿಗೆ ಇರಲಿ ಅಂಥೇಳಿ ಅದು ಬಚ್ಚಿಟ್ಟಿರ್ತಾರೆ. ಅದೇ ಟೈಮಿಗೆ ಕಾವ್ಯ ಬಂದುಬಿಡ್ತಾರೆ. ಅಪ್ಪ ಅಂತೆಲ್ಲ ಬಂದೆ ಕಾವ್ಯ, ಅಪ್ಪ ನೀವು ಇಲ್ಲೇನು ಮಾಡ್ತಾಯಿದ್ದೀರಲ್ಲ ಅಂತ ಕೇಳಿದೆ. ಅದಾ ಕಾವ್ಯ, ಅದು ಮಹಾದೇವನಿಗೆ ಪಾರ್ಟಿಯಲ್ಲಿ ಹೇಗಿರ್ಬೇಕಂತ ನಾನು ಬುದ್ಧಿ ಮಾತು ಹೇಳ್ಕೊಡ್ತಿದ್ದೀನಮ್ಮ ಅಂತೆಲ್ಲ ಹೇಳ್ತಿರ್ತಾರೆ. ಅಲ್ವಾ ಮಹಾದೇವ ಅಂತ ಹೇಳಿದಾಗ ಕಣಮ್ಮಿ ಮಾವ ಇದಾಗಷ್ಟೇ ಹೇಳ್ತಾಯಿದ್ರು, ಮನೆ ಯಜಮಾನ ಅದನ್ನು ಹೆಂಡ್ತಿಗೆ ಹೆದರ್ಕೋಬಾರ್ದು, ಬೆಕ್ಕಿನ ಮರಿ ಥರ ಸೈಲೆಂಟ್ ಮಾಡಬೇಕಂತ ಮಹಾದೇವ. ಕಾವ್ಯ ಅವನ ಮಾತು ನಂಬೇಡಮ್ಮ, ನಾನು ಹೇಳ್ತಾ ಇದ್ದೀನಿ ಅಂದರೆ ಹೆಂಡ್ತಿ ಇದ್ದರೆ ದೇವತೆ ಇದ್ದ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಹೇಳ್ಕೊಡ್ತಿದ್ನಮ್ಮ ನಾನು ಅಂತ ಮಗಳ ಮುಂದೆ. ಅಪ್ಪ ನನಗಿವತ್ತು ಗೊತ್ತಾಯ್ತು, ಕಾಲು ತುಳಿಯೋ ಚಾಳಿ ಕಾಡು ರಾಕ್ಷಸಿ ಅಂಥೇಳಿ ನಿಂದಿರಿಸ್ಬಿಡ್ತಾನೆ. ಎಲ್ಲಿದ್ದ ಕಾವ್ಯನಿಗೆ ಈ ಚಾಳಿ ಎಲ್ಲಿದ್ದ ಬಂತ. ಅಪ್ಪ ಅಮ್ಮ ನಿಮ್ಮನ್ನು ಕರೀತಾ ಇದ್ದಾಳೆ, ನೀವು ಹೋಗ್ರಿ ಅಂತೆಲ್ಲ ಹೇಳ್ತಾರೆ. ಹೌದೇನಮ್ಮ, ಶಾರದಾ ಕರೀತಾಳೇನಮ್ಮ, ಮೊದಲೇ ಹೇಳಬೇಕಿತ್ತು, ನಾನು ಈಗಲೇ ಹೋಗ್ತೀನಿ ನೋಡಂತ. ಮಹಾದೇವ ಈ ಗ್ಲಾಸ್ಗಳೆಲ್ಲ ತೊಗೊಂಬಾಪ ಬಂದವ್ರಿಗೆಲ್ಲ ಕೊಡ್ಬೇಕಂತ ಹೇಳಿದ್ರೆ ಸರ್ವಿಂಗ್ ಪ್ಲೇಟ್ನ ಮಹಾದೇವ ಹಿಡ್ಕೊತಾನೆ. ಸರ್ವಿಂಗ್ ಪ್ಲೇಟ್ ಮಹಾದೇವ ಹಿಡ್ಕೊಂಡಾಗ ಇವಳು ಬೈದು ಬಿಡ್ತಾ. ನೆಕ್ಸ್ಟ್ ಇಲ್ಲಿ ಪ್ರೇಮ ಬಂದು ಇನ್ನೊಂದು ಸೀನ್ ಒಳಗಡೆ ಪ್ರೇಮ ಬಂದು ಅದು ರಾಮ್ ಬರ್ಡೇ ಪಾರ್ಟಿ ಆರ್ಗನೈಸ್ ಮಾಡಿದ್ದೆಲ್ಲ ನೋಡ್ತಿರ್ತಾಳೆ. ಬರ್ಡೇ ಪಾರ್ಟಿ ಆರ್ಗನೈಸ್ ಮಾಡಿರೋದೆಲ್ಲ ನೋಡಿ ಅವಳು ಅಂದರೆ ಇಲ್ಲಿ ವಾಣಿ ಬಂದಿರ್ತಾಳೆ, ಅಕ್ಕ ವಾಣಿ ಮುಂದೆ ಎಲ್ಲ ಹೇಳ್ತಾಳೆ, ಇವತ್ತಿಗೆ ಎಲ್ಲ ಮುಗ್ದೋಯ್ತು ಅಂತೆಲ್ಲ ಹೇಳ್ತಾಳೆ. ಹೇಳಿ ಅಳ್ತಿರ್ತಾಳೆ. ನಾನು ಅಂದ್ಕೊಂಡಂಗೆ ನಾನು ರಾಮ್ ಮನ್ಸಿಗೆ ಗೆಲ್ಲಕ್ಕೆ ಆಗಲಿಲ್ಲ. ಇವತ್ತು ರಾಮ್ನ ಕೇಳಿದಾಗ ಅವನ ಜೀವನದಲ್ಲಿ ನನಗೆ ಜಾಗನೇ ಇಲ್ಲ ಅಂತೆಲ್ಲ ಹೇಳಿ ಅವಳು ಅಳ್ತಿರ್ತಾಳೆ. ಇದೇ ಟೈಮಿಗೆ ಇವರು ರಾಮ್ ಅವ್ರ ತಾಯಿ ಎಲ್ಲ ಕೇಳಿಸ್ಕೊಂಡಿರ್ತಾರೆ, ಮಹೇಶ್ವರಿ ಅವರು. ಇದು ಮಹೇಶ್ವರಿಗಂತೂ ಖುಷಿನೋ ಖುಷಿ. ಚೆನ್ನಾಗಿದೆ ಇವತ್ತು. ನಿಜ ಹೇಳ್ಬಿಡ್ತೇನೆ. ಅಕ್ಕ ವಾಣಿ ಹುಚ್ಚಿ ಥರ ಮಾತಾಡ್ಬೇಕು. ರಾಮಣ್ಣ ನಿನ್ನನ್ನು ಮಗುವಾಗಿ ನೋಡ್ಕೊಂಡಿದ್ದೆ, ನಿನಗೆ ಅನ್ಯಾಯ ಮಾಡಿದವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಇದು ಪ್ರೀತಿ ಅಲ್ಲದೆ ಇನ್ನೇನಂತೆ. ನಾನು ಪ್ರೀತಿನೇ ಅಂತ ಅಂದ್ಕೊಂಡಿದ್ದೆ ವಾಣಿ, ಆದರೆ ಇಲ್ಲ. ಅವನ ದೃಷ್ಟಿಯಲ್ಲಿ ಕರ್ತವ್ಯ ಮತ್ತು ಕಾಳಜಿ ಅಂತೆಲ್ಲ ಹೇಳಿ. ಬೇಡ ಕಣೆ, ನನಗೆ ರಾಮ್ ಅವನ ಜೀವನಿಗೆ ಮುಳ್ಳಾಗೋದು ಇಷ್ಟ ಇಲ್ಲ. ನಾನೇ ಸತ್ಯ ಎಲ್ಲ ಹೇಳ್ಬಿಡ್ತೀನಿ. ಪ್ರೇಮಕ್ಕ, ನೀನು ಸತ್ಯ ಹೇಳಿದ್ರೆ ಕಲ್ಯಾಣಿ ಅಮ್ಮ ಹೊರಗಡೆ ಹಾಕ್ಬಿಡ್ತಾರ. ಆಗ ನೀನು ಹೆಂಗೆ ಬೇರೆ ದಾರಿನೇ ಇಲ್ಲ ವಾಣಿ ಅಂತೆಲ್ಲ ಹೇಳಿದಾಗ, ನನ್ನ ರಾಮು ಬಂಗಾರ ಕಣೆ, ಅವನಿಗೆ ನಾನು ಸುಳ್ಳಿನ ಮದುವೆಯಲ್ಲಿ ಅವ್ನು ಸಿಕ್ಕಾಕೊಂಡು ಒದ್ದಾಡೋದು ನನಗಿಷ್ಟ ಇಲ್ಲ ಕಣೆ ಅಂತೆಲ್ಲ ಹೇಳಿ. ಈಗಾಗಲೇ ಸಾಕಷ್ಟು ಅವಮಾನ ಅಪವಾದಗಳನ್ನೆಲ್ಲ ಕಳಂಕಗಳನ್ನೆಲ್ಲ ಹೊತ್ಕೊಂಡಿದ್ದಾನ ಅಂತೆಲ್ಲ ಹೇಳ್ತಾಳೆ. ಇವತ್ತಿಗೆ ಸಾಕಿದು ಅಂತೆಲ್ಲ, ಇವತ್ತಿಗೆ ಇದೆಲ್ಲ ಸಾಕಂತೆಲ್ಲ ಹೇಳ್ದ. ಆದರೂ ಅಕ್ಕ ಅವರು ಹುಟ್ಟಿದ ಹಬ್ಬ ಅನ್ನೋಷ್ಟರಲ್ಲಿ ನಾನು ಅವನ ಮನಸ್ಸು ಗೆಲ್ತೀನಿ, ಪ್ರೀತಿ ಪಡಿತೀನಿ ಅಂತೆಲ್ಲ ಹೇಳಿದ್ರು. ಇಲ್ಲಾಂದರೆ
ಅವನ ಜೀವನದಿಂದನೇ ದೂರ ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಂತ ವಾಣಿಗೆ ಹೇಳಿದೆ. ಇದನ್ನೆಲ್ಲ ಇಲ್ಲಿ ಮಹೇಶ್ವರಿ ಎಲ್ಲ ಕದ್ದು ಕೇಳಿಸ್ಕೊಂಡ್ಬಿಟ್ಟ. ಮಹೇಶ್ವರಿಗೂ ಖುಷಿನೋ ಖುಷಿ. ನೀನು ಈ ಸುಳ್ಳಿನ ಸಂಸಾರದಿಂದ ಹೊರಗೆ ಬರ್ತೀಯ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಡ್ತಾ. ಹೌದು, ಅವನಿಗೆ ಸಿಗಬೇಕಾಗಿರೋ ಗೌರವ ಎಲ್ಲ ಸಿಗಂಗೆ ಮಾಡ್ತೀನಿ ಅಂತೇಳಿ. ಪ್ರೇಮಕ್ಕ ರಾಮಣ್ಣ ಇಲ್ದ ನೀನು ಬದುಕ್ತೀಯಾ ಅಂತೆಲ್ಲ ವಾಣಿ, ಅವ್ರು ಇಲ್ದ ನೀನು ಹೆಂಗಿರ್ತೀಯ ಅಂತ ವಾಣಿ ಕೇಳಿದ. ಇಷ್ಟು ಗೊತ್ತಿಲ್ಲ ವಾಣಿ, ಇಷ್ಟು ದಿವಸ ಕಳೆದಿರುವ ನೆನಪಲ್ಲೇ ಅವನ ಜೊತೆ ಇಷ್ಟು ದಿವಸ ಕಳೆದಿರೋ ನೆನಪುಗಳು ನಾನು ಜೀವಂತವಾಗಿರೋ ತನಕ ನನ್ನ ಜೊತೆ ಇದ್ದರೆ ಸಾಕು ಅಷ್ಟಂತೆ. ಅವನ ಸಂತೋಷ ನನ್ನ ಬದುಕು ಅಂತೆಲ್ಲ ಹೇಳ್ತಾಳೆ. ಅದನ್ನೆಲ್ಲ ಮಹೇಶ್ವರಿ ಕೇಳಿಸ್ಕೊಂಡಿರ್ತಾಳಲ್ಲ. ನನ್ನ ಮಗನ ಜೀವನದಿಂದ ಹೊರಗೆ ಹೋಗ್ತೀಯಲ್ಲ ನೀನು ಅಂತೆಲ್ಲ ಹೇಳಿದೆ. ನಿನ್ನ ಪ್ರೇಮ ಏನೇ ಹೇಳ್ತಾ ಇದ್ದೆ, ನಾನು ಇಷ್ಟು ದಿವಸ ನೀನು ಸುಳ್ಬರಿಕೆ ಅಂದ್ಕೊಂಡಿದ್ದೆ, ನೀನು ಎಲ್ಲ ನಿಜ ಹೇಳ್ತೀಯಲ್ಲ ಇನ್ಮೇಲೆ ಅಂತೆಲ್ಲ ಹೇಳಿದಾಗ, ನಾನು ಎಲ್ಲ ಸತ್ಯನೂ ಒಪ್ಕೊಂಡು ನೀನು ಮಾರಿ ಮೋಸಗಳನ್ನೆಲ್ಲ ಹೇಳ್ತೀಯಾ ಅಂತೆಲ್ಲ ಹೇಳಿದಾಗ, ಆದರೆ ನೀನು ಸುಳ್ಳಿನ ಸಂಸಾರಕ್ಕೆ ಇವತ್ತು ಅಂತೆ ಆಡ್ತೀಯಲ್ಲ ಎಲ್ಲ ಕೇಳಿದ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲೆಲ್ಲ ಕೇಕ್ ಕಟ್ ಮಾಡ್ತಾರೆ. ನಾನು ಜಲ್ದಿ ಹೋಗಿ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ, ನೀನೆಲ್ಲ ಹೇಳಬೇಕು, ಇಲ್ಲೊಂದು ಅಲ್ಲೊಂದೆಲ್ಲ ಹೇಳೋದಿಲ್ಲ, ಎಲ್ಲ ಹೇಳ್ಬೇಕು ನೀನು ಅಂತೆಲ್ಲ ಹೇಳಿ ಹೋಗಿರ್ತಾ. ಪಾರ್ಟಿ ಆರ್ಗನೈಸ್ ಮಾಡ್ತೀನಿ, ಪಾರ್ಟಿ ಸ್ಟಾರ್ಟ್ ಮಾಡೋಕ್ಕೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ಕೇಕೆಲ್ಲ ಕಟ್ ಮಾಡ್ತಾರೆ. ಅವಾಗ ಕಲ್ಯಾಣಿ ಅಂದರೆ ಪ್ರೇಮ ಇದು ಕಲ್ಯಾಣಿಗೆ ಸೈಡಿಗೆ ಕರ್ಕೊಂಡೋಗಿ, ಅತ್ತೆ ನಾನು ನಿಮಗೆಲ್ಲ ಏನೋ ಹೇಳಬೇಕಲ್ಲ ಅಂತೆಲ್ಲ ಹೇಳ್ತಾಳೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಹೇಳ್ತಾರೆ ಅನ್ನೋದೇ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಕ್ಯೂರಿಯಾಸಿಟಿ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ನೋಡಿ. ನೀನು ಅಂದರೆ ಮಹೇಶ್ವರಿ ನೀನು ತ್ಯಾಗಮೂರ್ತಿ ಆಗಿಬಿಟ್ಟೆ ಹಾಗೆಲ್ಲ ಹೇಳ್ತಾನೆ. ನೆಕ್ಸ್ಟ್ ಎಪಿಸೋಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಮ್ಮೆ ನೋಡಿ. ಪ್ಲೀಸ್ ಲೈಕ್, ಶೇರ್,